ಆಗ್ತಾ ಇರ್ಬೋದು, ಏನು ನೋಡೋಣ ಅದನ್ನು. ಬಟ್ ಉತ್ತರ ಅದಕ್ಕೆ ಕೊಟ್ಟಿದ್ದಾರೆ ನಮಗೆ ಅನಿಸಿದಂಗೆ. ಅವು ಜಾಣ್ಮೆ ಉತ್ತರಗಳಾಗಿದ್ದಾವೆ ಮತ್ತು ಬುದ್ಧಿವಂತರು ಇದ್ದಾರೆ ಮೋದಿಯವರು. ಜೊತೆಗೆ ಯಾವ ಸಂದರ್ಭ ಏನೇನು ಮಾತಾಡಬೇಕು ಅನ್ನೋದ್ರೂ ಒಂದು ರೀತಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಜನನೂ ಅವ್ರು ಮಾತಾಡೋದನ್ನು ಏನಪ್ಪ ಅಂತ ತಲೆ ಆಡಿಸ್ತಾ ಕೇಳ್ತಾ ಇದ್ದೆ. ಒಟ್ಟಾರೆಯಾಗಿ ಕೊಟ್ಟಂಥ ಉತ್ತರ ಏನಪ್ಪ ಅಂದ್ರೆ ಅಷ್ಟೊಂದು ಹೇಳ್ಕೊಳ್ಳೋಂಥದ್ದಲ್ಲ. ನೀವು ಅಂದಿರ್ಬೋದಿಲ್ಲ ಅಂತಲ್ಲ, ಪಾಕ್ ರಿಮೋಟ್ ಕಂಟ್ರೋಲ್ ಕೈ ಕೆಲಸ ಅಂದರೆ ಕಾಂಗ್ರೆಸ್ ಕೆಲಸಪ್ಪ ಅಂತ ನೀವು ಮಾತಾಡಿರ್ಬೋದು. ಪಾಕಿಸ್ತಾನ ಪರ ಅದಿರೋ ವಿರುದ್ಧದಿರೋ ಇಬ್ಬರು ಕಾಂಗ್ರೆಸ್ BJPಗರು ಅವರೇ ಹೇಳಬೇಕು. ಬಟ್ ಪಾಲಿಸಿಗಳು ಮಾತ್ರ ಇವತ್ತು ಫೇಲ್ಯೂರ್ ಆಗಿದ್ದಾವೆ. ಯಾಕಂದ್ರೆ ಪಾಕ್ ಪೂರ್ತಿಯಾಗಿ ಚೀನಾ ಕಡೆ ಅದ. ಮತ್ತು ಜಗದ ಯಾವ ದೇಶನೂ ನಮ್ಮ ಒಂದು ಏನು ನಾವು ಹೇಳಿದ್ದೀವಿ ಜಗದ ಭಯೋತ್ಪಾದಕ ದೇಶ ಅದು ಕರಿಬೇಕಂತಾರೆ ಯಾವುದೂ ಕರೀಲಿಲ್ಲ. ಜೊತೆಗೆ ನಮ್ಮನ್ನು ಟೀಕಾ ಮಾಡಿದರು. ಈ ಒಂದು ಏನಪ್ಪ ಅಂತಂದರೆ ಬಲೂಚಿಸ್ತಾನದಲ್ಲೇ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ವಿ, ನಾವು ಭಯೋತ್ಪಾದಕರು ಹೆಲ್ಪ್ ಮಾಡ್ತಾಯಿದ್ವಿ ಅನ್ನೋಂಥ ಮಾತನ್ನು ಎಲ್ಲ ನೆಲೆಯಲ್ಲೇ ಉತ್ತರನೂ ಇತ್ತು. ಆದರೆ ತೀರಿಸ್ಕೊಂಡು ಹೋಗುವಂಗಿತ್ತು. ಮೋದಿಯವ್ರದ್ದು ಸಮರ್ಪಕ ಉತ್ತರ ಸಿಕ್ಕಿಲ್ಲ ಅನ್ನೋದು ಮಾತ್ರ ಸತ್ಯ ಆಗ್ತದೆ. ಬಟ್ ಉತ್ತರ ಕೊಟ್ಟಿದ್ದಾರೆ. ಏನೂ ಆಗಲಿ, ಆ 3 ಮಂದಿ ಭಯೋತ್ಪಾದಕರು ಕೊಲೆ ಮಾಡಿದ್ದಾರೆ ಅಂತ ಸುದ್ದಿ ಉಳಿದಾವೆ. ಅದು ಸತ್ಯ ಆಗಲಿ. ಹೇಗೆ ಅವ್ರು ಹೇಳ್ತಾರೆ ಸತ್ಯನ ಎಲ್ಲ ಮಾತಿಲ್ಲ, ಅದು ಸತ್ಯ ಆಗಲಿ ಅನ್ನುವಂಥ ವಿರೋಧಿಗಳಂತ ವಿರೋಧ ಮಾಡ್ತಾನೆ ಇದ್ದಾರೆ. ಈಗ ಹೆಂಗೆ ಆಯ್ತು ಅಂತೇಳಿ ಅದಕ್ಕೆ ಉತ್ತರವನ್ನು ಅವರು ಹುಡುಕೋಬೇಕಾದಕ್ಕಂತ ಹೇಳ್ತಾ, ಒಟ್ಟಾರೆಯಾಗಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಇದಂತ ಇವತ್ತಿನ ಈ ದೇಶದ ಮುಖ್ಯ ಒಂದು ಏನಪ್ಪ ಅಂತಂದ್ರೆ ಘಟನೆ. ಇವತ್ತು ಮೋದಿಯವರು ರಾಹುಲ್ ಗಾಂಧಿಯವರನ್ನು ನೇರವಾಗಿ ನನಗೆ ಎದುರಾಳಿ ಅನ್ನೋದು ತೊಗೊಂಡ್ಕೊಂಡಿದ್ದು ಇದು ರಾಹುಲ್ ಗಾಂಧಿಯ ಜಯ ಅಂತ ಹೇಳಬೇಕಾಗ್ತದೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.